ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ದಾರೆ, ನಾನು ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಬಂದು ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಾ, ಲಿರಿಕ್ಸ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ನೋಡಿ. ಸೊ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಗುರು, ಈ ಒಂದು ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಇನ್ಶಾಟ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕು. ಆ ಒಂದು ಅಪ್ಲಿಕೇಶನ್ನ ಲಿಂಕ್ ನಾನು ನಿಮಗೆ ಬಯೋದಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದನೇ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನ್ಯೂ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಒಂದು ಬ್ಲ್ಯಾಂಕ್ ಪೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ. ಬ್ಲ್ಯಾಂಕ್ ಪೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕ್ಯಾನ್ವಾಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ 9:16 ರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಹಾಗೆ ನೀವು ಇಲ್ಲಿ ಬ್ಲ್ಯಾಂಕ್ ಪೇಜನ್ನು ನಿಮಗೆ ವಿಡಿಯೋ ಎಷ್ಟು ಸೆಕೆಂಡ್ ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಸೆಕೆಂಡ್ ನೀವು ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ಡ್ರ್ಯಾಗ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಸಿಂಪಲಾಗಿ ನಿಮಗೆ ಇಲ್ಲಿ ಮ್ಯೂಸಿಕ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಸೆಕೆಂಡ್ ಆಪ್ಷನ್ನ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಹಾಗೇನು ಇಲ್ಲಿ ಮ್ಯೂಸಿಕ್ ಕಾಣಿಸುತ್ತೆ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ಇಲ್ಲಿ ಮೈ ಮ್ಯೂಸಿಕ್ಗೆ ಹೋಗಿ ಮೈ ಮ್ಯೂಸಿಕಲ್ಲಿ ನಿಮಗೆ ಯಾವೊಂದು ಸಾಂಗ್ ಬೇಕು ಅಂದ್ಕೊತಾ ಇದ್ರೋ ಆ ಒಂದು ಸಾಂಗ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಯಾವ ಲೈನ್ಸ್ ನಿಮ್ಗೆ ಬೇಕು, ಯಾವ ಲೈನ್ಸ್ಗೆ ನೀವು ಲಿರಿಕ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ಕೊತಾ ಇದ್ದೀರೋ ಆ ಒಂದು ಲೈನ್ಸ್ವರೆಗೂ ನೀವು ಇಲ್ಲಿ ಆಡಿಯೋ ಅನ್ನೋದನ್ನು ನೀವು ಕಟ್ ಮಾಡಿಕೊಂಡು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನನಗೆ ಯಾವ ಲೈನ್ಸ್ ಬೇಕು ಆ ಲೈನ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಆ್ಯಡ್ ಮಾಡಿದ ನಂತರ ನೀವು ಇಲ್ಲಿ ಸಿಂಪಲಾಗಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಮಾಡಿದ ನಂತರ ಸಿಂಪಲ್ ಫ್ರೆಂಡ್ಸ್, ಏನಂದರೆ ಏನೂ ಇಲ್ಲ. ನೀವು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದ್ದೀರಾ, ಟೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಾಂಗ್ ಮೊದಲೇ ಕೇಳ್ಕೊಳ್ಳಿ. ನಿಮಗಲ್ಲಿ ಏನು ಕೇಳಿಸ್ತಿರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಸೊ ನೋಡಿದ್ರಲ್ಲ, ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿದ್ದಾದಮೇಲೆ ನಿಮಗೆ ಇಲ್ಲಿ ನಿಮ್ಗೆ ಕಾಣ್ತಿರೋ ಆಪ್ಷನ್ಸ್ನ 5 ಆಪ್ಷನ್ಸಲ್ಲಿ ನಿಮಗೆ ಆ್ಯನಿಮೇಷನ್ನು, ಕಲರ್ ಚೇಂಜಿಂಗು, ಫಾಂಟ್ ಚೇಂಜಿಂಗ್ ಎಲ್ಲ ಆಪ್ಷನ್ ಇರುತ್ತೆ. ನೀವು ಅಲ್ಲಿಂದ ಎಲ್ಲ ಆ್ಯಡ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಸ್ಟೈಲಲ್ಲಿ ನೀವು ಫಾಂಟ್ ಯಾವ ಥರ ಬೇಕು, ನಿಮ್ಗೆ ಆ್ಯನಿಮೇಷನ್ ಯಾವ ಥರ ಬೇಕು, ಮತ್ತು ನಿಮಗೆ ಕಲರ್ ಯಾವ ಥರ ಬೇಕು, ಮತ್ತು ಕಂಪ್ಲೀಟಾಗಿ ನಿಮಗೆ ಇಲ್ಲೇ ಎಲ್ಲ ನೀವು ಫಾಂಟ್ ಟೈಪ್ ಮಾಡಿದ ನಂತರ ನಿಮಗೆ ಮೇಯ್ನ್ ಬರೋದು ಈ ಒಂದು 5 ಆಪ್ಷನ್ಸಲ್ಲಿ. ನೀವು ಅದನ್ನು ನೀವು ಒಂದೊಂದಾಗಿ ನೋಡ್ತಾ ಹೋದರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸತಿ ಫುಲ್ ವಿಡಿಯೋ ನೋಡಿ ಮತ್ತೆ ಟ್ರೈ ಮಾಡಿ ನೀವು ಏನಾದರೂ ಮಾಡಬೇಕಾದ್ರೆ. ಸೊ ನೀವು ಇಲ್ಲಿ ನೋಡ್ಬೋದು, ಕಲರ್ ಅನ್ನೋದು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಬಾರ್ಡರು ಮತ್ತು ಇನ್ಸೈಡ್ ಕಲರು, ಫಾಂಟ್ ಕಲರ್ ಮತ್ತು ಬಾರ್ಡರು ಎರಡೂ ಚೇಂಜ್ ಆಗಿದೆ. ಇದೇ ಥರ ನೀವು ಪ್ರತಿಯೊಂದು ನೀವು ಸಾಂಗ್ ಏನು ಕೇಳ್ತೀರಾ ಆ ಒಂದು ಲೆಟರ್ಸ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ ಆಗಬೇಕು, ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಥರ ನೀವು ಟೈಪ್ ಮಾಡಿದ ಪ್ರತಿಯೊಂದು ವರ್ಡ್ಗೂ ಸೇಮ್ ಪ್ರೊಸೆಸ್. ನೀವು ಫಸ್ಟ್ ಫಾಂಟ್ಗೆ ಏನು ಮಾಡಿದ್ರೆ ಪ್ರತಿಯೊಂದಕ್ಕೂ ಅದೇ ಪ್ರೊಸೆಸ್ ಅನ್ನೋದು ಇರುತ್ತೆ. ಸೊ ನೀವು ಅದನ್ನು ಪ್ಲೇಸ್ಮೆಂಟ್ ಅಡ್ಜಸ್ಟ್ ಮಾಡಿಕೊಂಡು ನೀವು ಆ್ಯನಿಮೇಷನ್ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾದ ಕಲರ್ನ ಆ್ಯಡ್ ಮಾಡೋದು ಅಂದರೆ ವಿಡಿಯೋ ಅನ್ನೋದು ಬೇರೆ ಲೆವೆಲಲ್ಲೇ ಬರುತ್ತೆ ನಿಮಗೆ. ಸೊ ನೀವು ಅದ್ರ ಬಗ್ಗೆ ಟೆನ್ಷನ್ನೇ ತಗೊಳಂಗಿಲ್ಲ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ವಿಡಿಯೋ ಅನ್ನೋದು ಯಾವ ಥರ ಬರ್ತಾಯಿದೆ ಅಂತ. ಸೊ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಇದೆ, ಯಾವ ಸ್ಟೆಪ್ಸ್ ಫಾಲೋ ಮಾಡಬೇಕು. ಸೊ ಇಲ್ಲಿ ನಾನು ನಿಮ್ಗೆ ಒಂದು ಸತಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು ಮಾಡಿರೋ ವಿಡಿಯೋ ಯಾವ ಥರ ಬಂದಿದೆ ಅಂತ. ಸೊ ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟಾಗಿ ನಾನು ಟೈಪ್ ಮಾಡಿರೋ ಅಂಥ 3 ಪಾಯಿಂಟ್ಸ್ ಯಾವ ಥರ ಬಂದಿದೆ ಅಂತ. ಸೊ ಇದೇ ಥರ ಎಲ್ಲ ನೀವು ಬೇರೆ ಥರನೂ ಟ್ರೈ ಮಾಡ್ಬೋದು ನನಗೆ. ಸೊ ನೀವು ಸ್ಟೆಪ್ಸ್ ಇದೆ ಫಾಲೋ ಮಾಡಿ, ಬಟ್ ಸ್ಟೈಲ್ನ ಬೇರೆ ಮಾಡಿ ಅಂತ ಹೇಳ್ತೀನಿ ನಾನು ನಿಮಗೆ. ಮಾತಾಡುವ ಮಂದಾರವೇ. ಸೊ ಗೈಸ್, ನಮಗೆ ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗಿದೆ. ನೀವು ಸಿಂಪಲ್ಲಾಗಿ ವಿಡಿಯೋನ ಸೇವ್ ಅದನ್ನ ಮಾಡ್ಕೋಬೇಕಾಗುತ್ತೆ. ಮೇಲೆ ನಿಮಗೆ ಸೇವ್ ಆಪ್ಷನ್ ಕಾಣಿಸುತ್ತೆ. ಸೇವ್ ಆಪ್ಷನ್ನ ಡಬಲ್ ಟೈಮ್ ಟ್ಯಾಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅನ್ನೋದು ಸೇವ್ ಆಗಿರುತ್ತೆ. ಗೈಸ್, ವಿಡಿಯೋ ಅನ್ನೋದು ಕಂಪ್ಲೀಟ್ಲಿ ಸೇವ್ ಆಗಿದೆ. ಈ ಒಂದು ವಿಡಿಯೋ ನಾನು ನಿಮಗೆ ಗ್ಯಾಲರಿನಲ್ಲಿ ತೋರಿಸ್ತೀನಿ ಫೈನಲಾಗಿ ನಮಗೆ ವಿಡಿಯೋ ಯಾವ ಥರ ಬಂದಿದೆ ಅಂದ್ಬಿಟ್ಟು.
ಸೊ ನಾನಿಲ್ಲಿ ನಿಮಗೆ ವಾಯ್ಸ್ನ ಮ್ಯೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ವಿಡಿಯೋ ಯಾವ ಥರ ಬಂದಿದೆ ಅಂತ. ಸೊ ಇಷ್ಟು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.